This is the best time to purchase ಅಥವಾ ಇನ್ವೆಸ್ಟ್ಮೆಂಟ್ ಫಾರ್ ಲಾಂಗ್ ಟರ್ಮ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಇಸ್ ಅ ರೈಟ್ ಟೈಮ್ ಆರ್ ನಾಟ್? ಸಿಲ್ವರ್ ವಾಪಸ್ 4,20,000 ಪೀಕ್ಗೆ ಏನು ಹೋಗಿತ್ತು, ಇನ್ನು ನೆಕ್ಸ್ಟ್ 1 ಇಯರ್ವರೆಗೂ ಆ ಲೆವೆಲ್ಗೆ ಬರದೇ ಇರ್ಬೋದು. ಗೋಲ್ಡ್ ಏನು ಪೀಕ್ 1,80,000 ರೂಪಾಯಿವರೆಗೂ 10 ಗ್ರಾಮ್ ಗೋಲ್ಡ್ ಹೋಯಿತು. ಆ ಲೆವೆಲ್ಗೆ ವಾಪಸ್ ನೆಕ್ಸ್ಟ್ ಇನ್ನೊಂದು ವರ್ಷದವರೆಗೂ. ಥರ್ಡ್ ವರ್ಲ್ಡ್ ವಾರ್ ಆದರೆ ಗೋಲ್ಡ್ ಸಿಲ್ವರ್ ನೆಕ್ಸ್ಟ್ ಇಯರ್ಗೆ ಆಗ್ಬೋದು. ಅದರ ಥರ್ಡ್ ವರ್ಲ್ಡ್ ವಾರ್ ಆಗತ್ತಾ ಆಗಲ್ವ ಅಂತ ಯಾರೂ ಕೂಡ ಇವತ್ತು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಸಲ ವರ್ಲ್ಡ್ ವಾರ್ 3 ಅಥವಾ ಏನಾನ ಟ್ರಂಪಿನ ಉಚ್ಚಾಟ ಇದೆಲ್ಲ ಆದರೆ ಅವಾಗ ವಾಪಸ್ ಗೋಲ್ಡ್ ಸಿಲ್ವರ್ ಜಾಸ್ತಿ ಆಗುವ ಸಂದರ್ಭಗಳೇ ಇದೆ. ನಾನು ಕೇಳ್ತೀನಿ, ಇವತ್ತು ನಾನು ಎಲ್ಲಿ ದುಡ್ಡು ಹಾಕಿದ್ರೆ ನೆಕ್ಸ್ಟ್ 1 ವರ್ಷಕ್ಕೆ 150% ಮೇಲೆ ಹೋಗುತ್ತೆ ಅನ್ನೋದು ಖಂಡಿತವಾಗಿ ಯಾರಾನ ಹೇಳಲಿ. ಇಬ್ಬರಿಗೆ ಸಾಧ್ಯ ಹೇಳೋದಕ್ಕೆ. ವಿ ಹ್ಯಾವ್ ಟು ಮೇಕ್ ಓವರ್ ಆಲ್ ಮನಿ ಅಷ್ಟೇ. ಕರೆಕ್ಟ್. ನಾನು ಈವನ್ ಇಫ್ ಐ ಆಮ್ ರಾಂಗ್ ಇನ್ ಮಾರ್ಕೆಟ್ ಆ್ಯಂಡ್ ಪ್ರೆಡಿಕ್ಷನ್, ಐ ಆಮ್ ಓಕೆ ವಿತ್ ಇಟ್. ನಾನು ತಪ್ಪಾದರೂ ನನ್ನ ಪ್ರಿಡಿಕ್ಷನ್ ನನಗೇನು ಬೇಜಾರಿಲ್ಲ. ದುಡ್ಡು ಮಾಡಬೇಕು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಲ, ನಾನು ಚಂದನ್. ಸರ್, ಯಾಕೆ ಸರ್ ಗೋಲ್ಡ್ ಈ ಲೆವೆಲ್ಗೆ ಹೈಕ್ ಆಗ್ತಾ ಇದೆ? ಸಿಲ್ವರ್ ಯಾಕೆ ಗೊತ್ತಿಲ್ಲದ್ರೆ ಹೈಕ್ ಆಗಕ್ಕೆ ಶುರು ಆಗಿದೆ? ಹಾಗಿದ್ರೆ ನಾನು ಇದು ಒಳ್ಳೆಯ ಸಮಯನ ನಾನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಅಥವಾ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಅಂತ ಹೇಳ್ತೀವಿ. ಎಸ್ಪೆಷಲಿ ಸಿಲ್ವರ್ಗೆ ಇಂಡಸ್ಟ್ರಿಯಲ್ ಯೂಸೇಜ್ ಅಥವಾ ಕಾರ್ಖಾನೆಯ ಬಳಕೆ ಜಾಸ್ತಿ ಆಯಿತು. ಯಾವಾಗ ಸೆಂಟ್ರಲ್ ಬ್ಯಾಂಕ್ಗಳು ಗೋಲ್ಡ್ ಸಿಲ್ವರನ್ನು ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ರು, ಯಾವಾಗ ಸಿಲ್ವರ್ಗೆ ಇಂಡಸ್ಟ್ರಿಯಲ್ ಯೂಸೇಜ್ ಅಂದರೆ ಇವಾಗ ನೀವು AI ಬಗ್ಗೆ ಮಾತಾಡ್ತೀರಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆ AI ಸಾಫ್ಟ್ವೇರ್ಗೆ ನಿಮಗೆ ಹಾರ್ಡ್ವೇರ್ ಬೇಕು, ಸರ್ವರ್ಸ್ ಬೇಕು, ಆ ಡೇಟಾ ಎಲ್ಲ ಸ್ಟೋರ್ ಮಾಡೋದಕ್ಕೆ. ಆ ಸರ್ವರ್ಗಳನ್ನು ಮಾಡೋದಕ್ಕೆ ಸಿಲ್ವರನ್ನು ಯೂಸ್ ಮಾಡ್ತಾರೆ. ಸೊ ಯಾವಾಗ AI ಬೂಮ್ ಆಯಿತೋ ಸಿಲ್ವರಿನ ಬಳಕೆ ಜಾಸ್ತಿ ಆಯಿತು. ಇದಕ್ಕೆ ನಾವು ಇಂಡಸ್ಟ್ರಿಯಲ್ ಯೂಸೇಜ್ ಅಂತ ಹೇಳ್ತೀವಿ. ಒಂದು ಉದಾಹರಣೆ AI. ಎರಡನೇದು, ಯಾವಾಗ ನಿಮಗೆ EV ಎಲೆಕ್ಟ್ರಿಕ್ ವೆಹಿಕಲ್ ಬರೋದಕ್ಕೆ ಸ್ಟಾರ್ಟ್ ಆಯಿತು, ಬ್ಯಾಟ್ರೀಸ್ಗಳ ಬೇಡಿಕೆ ಜಾಸ್ತಿ ಆಯಿತು. ಈ EV ಥೀಮ್, ಆಟೋ ಸೆಕ್ಟಾರ್ ಥೀಮಿಂದನೂ ಕೂಡ ಸಿಲ್ವರ್ ಬಳಕೆ ಅಲ್ಲಿ ಜಾಸ್ತಿ ಆಯಿತು. ಸೊ AI ಗ್ರೋ ಆಯಿತು, ಸಿಲ್ವರ್ ಬಳಕೆ ಜಾಸ್ತಿ ಆಯಿತು. EV ಗ್ರೋ ಆಯಿತು, ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲ, ಅಲ್ಲೂ ಸಿಲ್ವರ್ ಬಳಕೆ ಜಾಸ್ತಿ ಆಯಿತು. ಅದೇ ಥರ ಸೋಲಾರ್ ಗ್ರೋ ಆಯಿತು. ಸೋಲಾರ್ ಆ್ಯಸ್ ಅನ್ ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಪವರ್. ಕರೆಕ್ಟ್. ಅದು ಸೋಲಾರ್ ಗ್ರೋ ಆದಾಗಲೂ ಕೂಡ ಸೋಲಾರಲ್ಲೂ ಕೂಡ ಸಿಲ್ವರ್ ಬಳಕೆ ಜಾಸ್ತಿ ಇದೆ. ಸೊ ಸಿಲ್ವರ್ ಬಳಕೆ ಇಲ್ಲೆಲ್ಲ ಜಾಸ್ತಿ ಇರೋದರಿಂದ ಸಿಲ್ವರಿನ ಬೇಡಿಕೆನೇ ಜಾಸ್ತಿ ಆಯಿತು. ಸೊ ಒಂದು ಕಡೆ ಡಿಮಾಂಡ್ ಫಾರ್ ಸಿಲ್ವರ್ ವೆಂಟ್ ಅಪ್ ಹೆವಿಲಿ. ಯಾಕೆ ಅಂದರೆ AI, EV, ಸೋಲಾರ್ ಪ್ಯಾನಲ್, ಸೋಲಾರ್ ಆ್ಯಸ್ ಅನ್ ಆಲ್ಟರ್ನೇಟಿವ್ ಎನರ್ಜಿ, ಸಿಲ್ವರ್ ಬೇಡಿಕೆ ಜಾಸ್ತಿ ಆಯಿತು. ಯುದ್ಧದ ಭೀತಿ ಜಾಸ್ತಿ ಆಯಿತು. ದೇಶದ ಸೆಂಟ್ರಲ್ ಬ್ಯಾಂಕ್ಗಳೇ ಗೋಲ್ಡನ್ನು ಖರೀದಿ ಮಾಡೋಕ್ಕೆ ಶುರು ಮಾಡಿದ್ರು. ಆಟೋಮೆಟಿಕ್ಕಾಗಿ ಗೋಲ್ಡ್ ಸಿಲ್ವರಲ್ಲಿ ಈ ಥರ ಭಾರೀ ಪ್ರಮಾಣದ ಏರಿಕೆಯನ್ನು ನಾವು ಕಂಡ್ವಿ. ಫೈನಲ್ಲಾಗಿ ಎನಿಥಿಂಗ್ ವಿಚ್ ಗೋಸ್ ಅಪ್ ಸೋ ಫಾಸ್ಟ್ ಹ್ಯಾಸ್ ಟು ಕಮ್ ಡೌನ್. ಬರೀ ಇದು ಗೋಲ್ಡ್ ಸಿಲ್ವರ್ ಅಲ್ಲ. ನಾನು ಇವತ್ತು ನಿಮಗೊಂದು ಚರಿತ್ರೆ ಕೊಡ್ತಾ ಇದ್ದೀನಿ. ಇದೇ ಥರ ಮುಂಚೆ ಸಿಲ್ವರ್ ಹಿಸ್ಟ್ರಿಯನ್ನು ತಾವು ಹಳೇದು ನೋಡ್ತು ಅಂದರೆ ಹಂಟ್ ಬ್ರದರ್ಸ್ ಅಂತ ಇದ್ದರು. ಅವರಿಬ್ಬರೇ ಏನು ಮಾಡಿದ್ರು, ಇಡೀ ವಿಶ್ವದಲ್ಲಿ ಎಲ್ಲೆಲ್ಲಿ ಸಿಲ್ವರ್ ಇದೆ ಅದೆಲ್ಲ ನಾವು ತೊಗೊಂಡು ಹಿಡ್ಕೊಂಡು ಬಿಡೋಣ ಅಂತ ಮಾಡಿ ತಾತ್ಕಾಲಿಕವಾಗಿ ಅವರೆಲ್ಲ ಬೈ ಮಾಡಿ ಸ್ಟೋರೇಜ್ ಮಾಡಿ. ಈ ತರಕಾರಿ ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಿ ಚಂದನ್ ಅವರೇ, ಅದೇ ಥರ ಈಗ ಈರುಳ್ಳಿದು ಬೆಲೆ ಜಾಸ್ತಿ ಮಾಡಬೇಕು ಅಂದರೆ ಎಲ್ಲರೂ ಈರುಳ್ಳಿಯನ್ನು ಶೇಖರಣೆ ಮಾಡ್ತಾರೆ. ಫಸ್ಟು ಡಿಮಾಂಡನ್ನು ಏನು ಮಾಡ್ತಾರೆ, ಮಾರ್ಕೆಟಲ್ಲಿ ಡಿಮಾಂಡ್ ಇದೆ, ಸಪ್ಲೈ ಇಲ್ಲ, ಯಾರು ಈರುಳ್ಳಿ ಮಾರೋರಿಲ್ಲ, ಬಟ್ ಈರುಳ್ಳಿ ಬೇಡಿಕೆ ಜಾಸ್ತಿ ಮಾಡ್ತಾರೆ. ಅದೇ ಥರ ಈ ಹಂಟ್ ಬ್ರದರ್ಸ್ ಏನು ಮಾಡಿದ್ರು, ಸಿಲ್ವರನ್ನು ಸ್ಟೋರ್ ಮಾಡಿದ್ರು. ಇಲ್ಲೇನಾಯಿತು, ನಿಮಗೆ ಸೆಂಟ್ರಲ್ ಬ್ಯಾಂಕ್ಗಳೇ ಸಿಲ್ವರನ್ನು ಸ್ಟೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಚಿಕ್ಕ ಪುಟ್ಟ ಇಂಡಿವಿಜುವಲ್ಸ್ ಅಲ್ಲ, ದೊಡ್ಡ ದೊಡ್ಡ ಸೆಂಟ್ರಲ್ ಬ್ಯಾಂಕ್ಗಳೇ ಸಿಲ್ವರ್ ಗೋಲ್ಡನ್ನು ಸ್ಟೋರ್ ಮಾಡಿದ್ರು. ಯುದ್ಧದ ಭೀತಿಗಳು ಜಾಸ್ತಿ ಆಯಿತು. ಇದೆಲ್ಲ ಯಾವಾಗ ಆಯಿತು, ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ಚಿನ್ನ ಬೆಳ್ಳಿ ಮೇಲೋಯಿತು. ಆದರೆ ಎನಿಥಿಂಗ್ ವಿಚ್ ಗೋಸ್ ಅಪ್ ಲೈಕ್ ದಟ್ ಹ್ಯಾಸ್ ಟು ಕಮ್ ಡೌನ್. ಶೇರ್ ಮಾರ್ಕೆಟೇ ಉದಾಹರಣೆ ಕೊಡಬೇಕಂದ್ರೆ 2018 ಕೋವಿಡ್ ಬಂತು. ಎಲ್ಲರೂ ಮನೇಲಿ ಕೂತ್ಕೊಂಡ್ರು, ಎಲ್ಲರೂ ಆನ್ಲೈನು, ಇಂಟರ್ನೆಟ್ಟು, ಸೋಷಲ್ ಮೀಡಿಯಾ, ಎಲ್ಲರೂ ಶೇರ್ ಮಾರ್ಕೆಟಿಗೆ ಬಂದರು. 3 crore 4 crore ಇದ್ದಂತಹ ಡಿಮ್ಯಾಟ್ ಅಕೌಂಟ್ಗಳು 20 ಕೋಟಿ ದಾಟಿಬಿಡ್ತು. ಅಂದರೆ ಇಂತಹ ಡಿಜಿಟಲ್ ವರ್ಲ್ಡ್ ಹಾಗೂ ಇಂಟರ್ನೆಟ್ಟಿನ ಬಳಕೆ ಹಾಗೂ ಆ್ಯಪ್ ಯೂಸೇಜ್ಗಳೆಲ್ಲ ಜಾಸ್ತಿ ಆಯಿತು. ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋರು ಜಾಸ್ತಿ ಆದರು. ಮುಂಚೆ ಇಂಡಿಯಾಲೊಂದು 3% ಆಫ್ ಪಾಪ್ಯುಲೇಷನ್ ಬಿಫೋರ್ ಕೋವಿಡ್ಡು ಸ್ಟಾಕ್ ಮಾರ್ಕೆಟಲ್ಲಿದ್ದರು. ಈಗ ನಂಬರ್ ಹತ್ತತ್ರ 8-9%ವರೆಗೂ ಬಂದ್ಬಿಡ್ತು. ಸೊ ಇದೆಲ್ಲ ಆದಾಗ ಏನಾಯಿತು ಅಂದರೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ,
ಸಿಲ್ವರ್ ಗೋಲ್ಡ್ ಬಗ್ಗೆನ ನಾನು ಮಾತನಾಡ್ತಾ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾವಾಗ ಈ ಥರ ಡಿಮಾಂಡ್ ಆಫ್ ಸಿಲ್ವರ್ ಕ್ರಿಯೇಟೆಡ್ ಬೈ ಸೆಂಟ್ರಲ್ ಬ್ಯಾಂಕ್ಸ್ ಆಯಿತು, ಆವಾಗ ಈ ದಿಢೀರ್ ಏರಿಕೆ ಆಯಿತು. ಶೇರ್ ಮಾರ್ಕೆಟು ಈ ದಿಢೀರ್ ಏರಿಕೆಯನ್ನು ಕೋವಿಡ್ ನಂತರ ಏನು ಕಾಣ್ತು, ಅದಾದಮೇಲೆ ಕಳೆದ 2-3 ವರ್ಷದಲ್ಲಿ ಏನೂ ಪರ್ಫಾರ್ಮೆನ್ಸ್ ಇಲ್ಲ. ಯಾವುದು ದಿಢೀರಂತ ಮೇಲೋಗುತ್ತೆ, ಕೋವಿಡ್ ಆದಮೇಲೆ ಶೇರ್ ಮಾರ್ಕೆಟ್ ದಿಢೀರಂತ ಮೇಲೋಯ್ತು. 2018ರಿಂದ 2024ವರೆಗೂ ಸ್ಟಾಕ್ ಮಾರ್ಕೆಟ್ ಸೂಪರ್ ರಿಟರ್ನ್, ಲಾಭಾಂಶ ಅಧಿಕವಾಗಿ ಕೊಡ್ತು. 24ವರೆಗೂ, ಯಾವಾಗಿಂದ 2018ರಿಂದ 24 ಆದಮೇಲೆ 24, 25, 26 ನೋ ರಿಟರ್ನ್. ಈಗ ನೀವು ಹೇಳಿ, ನಾನೇನು ಹೇಳ್ತಾ ಇಲ್ಲ, ನಮ್ಮ ವೀಕ್ಷಕರ ಕಮೆಂಟಲ್ಲಿ ಬರೀಲಿ. ಶೇರ್ ಮಾರ್ಕೆಟ್ 2018ರಿಂದ 2023ವರೆಗೂ ಕೋವಿಡ್ ಆದ ನಂತರ ಈ ದಿಢೀರ್ ಏರಿಕೆ ಕಾಣ್ತು. 23ವರೆಗೂ ಏರ್ತು, ಅದಾಗ 2 ವರ್ಷ ಏನೂ ರಿಟರ್ನ್ ಕೊಡಲಿಲ್ಲ. 24, 25 ನೆಕ್ಸ್ಟ್ ಟು 0 ರಿಟರ್ನ್. ಈಗ ಚಿನ್ನ ಬೆಳ್ಳಿ ಕಳೆದ 2 ವರ್ಷದಲ್ಲಿ ಈ ದಿಢೀರ್ ಏರಿಕೆ ಕಂಡಿದೆ. ನೆಕ್ಸ್ಟ್ 1 ವರ್ಷ 2 ವರ್ಷ ಏನಾಗುತ್ತೆ ಅನ್ನೋದನ್ನ ನೀವು ಕಮೆಂಟಲ್ಲಿ ಬರೀರಿ. ನಾನು ಬರೀ ನಿಮಗೆ ಮೀನು ಕೊಡ್ತಾ ಇಲ್ಲ, ಫಿಶ್ ಕೊಡ್ತಾ ಇಲ್ಲ, ಫಿಶನ್ನೇ ಕ್ಯಾಚ್ ಮಾಡಬೇಕು ಅನ್ನೋದು ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಅರ್ಥ ಆಗ್ತಿದೆ ಏನು ಲಾಸ್ಟ್ 2 ವರ್ಷದಲ್ಲಿ ಹೋಗಿದೆ. ನನ್ನ ಪ್ರಕಾರ ಸಿಲ್ವರ್ ವಾಪಸ್ 4,20,000 ಪೀಕ್ಗೇನು ಹೋಗಿತ್ತು, ಇನ್ನು ನೆಕ್ಸ್ಟ್ 1 ಇಯರ್ವರೆಗೂ ಆ ಲೆವೆಲ್ಗೆ ಬರದೇ ಇರ್ಬೋದು. ಸೂಪರ್. ಗೋಲ್ಡ್ ಏನು ಪೀಕ್ 1,80,000 ರೂಪಾಯಿವರೆಗೂ 10 ಗ್ರಾಮ್ ಗೋಲ್ಡ್ ಹೋಯಿತು. ಆ ಲೆವೆಲ್ಗೆ ವಾಪಸ್ ನೆಕ್ಸ್ಟ್ ಇನ್ನೊಂದು ವರ್ಷದವರೆಗೂ ಇವತ್ತಿಂದ ಬರುವ ಚಾನ್ಸಸ್ಗಳು ಕಡಿಮೆ ಇದೆ. ಯಾವಾಗ ಬರ್ಬೋದು ವಾಪಸ್ ಆ ರೇಟ್ಗೆ ಅಂದರೆ, ಒಂದು ಡೊನಾಲ್ಡ್ ಟ್ರಂಪ್ ಈ ವೆನಿನ್ಸುಲಾ, ಇರಾನ್ ಇದೆಲ್ಲ ನಾವೇನು ಹೇಳ್ತಿದ್ದೀವಲ್ಲ, ಈ ಥರ 3rd ವರ್ಲ್ಡ್ ವಾರೇ ಶುರು ಆಯಿತು ಅಂತ ಅಂದ್ಕೊಳ್ಳಿ. ಇವಾಗವರೆಗೂ 2 ವರ್ಲ್ಡ್ ವಾರ್ ನೋಡಿದ್ದೀವಿ. 3rd ವರ್ಲ್ಡ್ ವಾರೇ ಶುರು ಆಯಿತು ಅಂದರೆ ಯುದ್ಧದ ಭೀತಿ ಭಾರೀ ಪ್ರಮಾಣದಲ್ಲಿ ಇನ್ಕ್ರೀಸ್ ಆದಾಗ ಚೈನಾಗೆ ಸಪೋರ್ಟ್ ಮಾಡುವಂತಹ ಒಂದಷ್ಟು ದೇಶಗಳು ಹೋಗುತ್ತೆ, ಅಮೇರಿಕಾಗೆ ಸಪೋರ್ಟ್ ಮಾಡುವಂತಹ ಒಂದಷ್ಟು ದೇಶಗಳು ಹೋಗುತ್ತೆ. ಸೊ ರಷ್ಯಾ ಒಂದು ಕಡೆ ಹೋಗುತ್ತೆ. ಇವರೆಲ್ಲರೂ ದೊಡ್ಡ ಯುದ್ಧ ಏನಾನ ಮಾಡಿದ್ರೆ ಇಂಡಿಯಾ ಒಂದು ಕಡೆ ಹೋಗುತ್ತೆ, ರಷ್ಯಾ ಒಂದು ಕಡೆ ಹೋಗುತ್ತೆ, ಚೈನಾ ಒಂದು ಕಡೆ ಹೋಗುತ್ತೆ ಸಪೋರ್ಟ್ಗೆ. ಸೊ ಇವರೆಲ್ಲ ಫೈಟ್ ಆಗಿ 3rd ವರ್ಲ್ಡ್ ವಾರ್ ಆದರೆ ಗೋಲ್ಡ್ ಸಿಲ್ವರ್ ನೆಕ್ಸ್ಟ್ ಏರಿಕೆ ಆಗ್ಬೋದು. ಅದರ 3rd ವರ್ಲ್ಡ್ ವಾರ್ ಆಗತ್ತಾ ಆಗಲ್ವ ಅಂತ ಯಾರೂ ಕೂಡ ಇವತ್ತು ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಇವಾಗ ನೀವು ಒಂದು ತಿಳ್ಕೊಬೇಕು, ಏನು ಬೇಕಾದರೂ ಆಗ್ಬೋದು, ಬಟ್ ಅದು ಆಗುವ ಸಾಧ್ಯತೆಗಳೆಷ್ಟಿದೆ, ಪ್ರಾಬಬಿಲಿಟಿ ಅನ್ನೋದು ಇಂಪಾರ್ಟೆಂಟು. ಈಗ ಮೊನ್ನೆ ಯಾರೋ ಹೇಳಿದ್ರು ಫ್ಲೈಟ್ ಕ್ರ್ಯಾಶ್ ಆಗೋಯ್ತು. ಸೊ ಹಂಗನ್ಬಿಟ್ಟು ನಾನು ಫ್ಲೈಟಲ್ಲೇ ಓಡಾಡಲ್ಲ ಅಂದರೆ ನೀವು ನಡ್ಕೊಂಡು ಹೋಗೋಕ್ಕಾಗತ್ತಾ ಬೆಂಗಳೂರಿಂದ ಕಾಶ್ಮೀರ್ವರೆಗೂ? ಫ್ಲೈಟ್ ಕ್ರ್ಯಾಶ್ ಆಗ್ಬೋದು. 1,00,000 ಸಲ ಫ್ಲೈಟ್ ಓಡಾಡಿದ್ರೆ ಒಂದು ಸಲನ 2 ಸಲನ ಕ್ರ್ಯಾಶ್ ಆಗುತ್ತೆ. ನಿಮ್ಮ ಹಣೆ ಬರ ಸರಿಗಿಲ್ಲ ಅಂದರೆ ನಡ್ಕೊಂಡು ಹೋಗುವಾಗಲೇ ಗಾಡಿ ಬಂದು ಗುದ್ದುಬಿಟ್ಟು ಏನು ಬೇಕಾದ್ರೂ ಆಗ್ಬೋದು. ಹಣೆ ಬರ ಚೆನ್ನಾಗಿರೋರಿಗೆ ಅಷ್ಟು ಫ್ಲೈಟ್ ಕ್ರ್ಯಾಶ್ ಆದರೂ ಒಬ್ಬ ಯಾರೋ ಅದರಲ್ಲಿ ಬದುಕಿ ಆಚೆ ಬರ್ತಾನೆ ಆರಾಮಾಗೆ. ಸೊ ನಾನೇನು ಹೇಳ್ತೀನಿ, ಫ್ಲೈಟ್ ಕ್ರ್ಯಾಶ್ ಆಗುತ್ತೆ ಅನ್ನೋದಕ್ಕೋಸ್ಕರ ಫ್ಲೈಟಲ್ಲಿ ನಾವು ಓಡಾಡಲ್ಲ ಅನ್ನೋದು ಮೂರ್ಖತನ. ಫ್ಲೈಟ್ ಕ್ರ್ಯಾಶ್ ಯಾವಾಗ ಬೇಕಾದರೂ ಆಗ್ಬೋದು. ನಾನು ಅದಕ್ಕೆ ಪ್ರಿಕಾಷನ್ ತೊಗೊಂಡು ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳೋದಕ್ಕೆ ಏನೇನು ಬೇಕು ಅದನ್ನು ಮಾಡ್ತೀನಿ ಅನ್ನೋದು ಜಾಣ್ಮೆ, ಅದು ಬುದ್ಧಿವಂತಿಕೆ. ಸೊ ನನ್ನ ಪ್ರಕಾರ ಗೋಲ್ಡ್ ಸಿಲ್ವರ್ ವಾಪಸ್ ಆ ಪೀಕ್ ರೇಟ್ಸ್ಗೆ ನೆಕ್ಸ್ಟ್ ಇನ್ನೊಂದು ವರ್ಷದಲ್ಲಿ ಬರೋದಿಲ್ಲ, ಸ್ಟೇಬಲ್ ಆಗುತ್ತೆ. ಇಲ್ಲಿರೋ ರೇಟ್ಸ್ ಏನಿದೆ ಇಲ್ಲೇ ಇನ್ನೊಂದು ನೆಕ್ಸ್ಟ್ 6 ಮಂತ್ಸ್ 1 ಇಯರ್ ಸ್ಟೇಬಲ್ ಆಗುತ್ತೆ. ಇಳಿಕೆ ಇನ್ನೂ ಒಂದು 5-10% ಆಗುವ ಸಂದರ್ಭಗಳು ಜಾಸ್ತಿ ಇದೆ. ಆದರೂ ಕೂಡ ಒಂದು 10-20% ನಿಮ್ಮ ಒಟ್ಟಾರೆ ಹೂಡಿಕೆಯನ್ನು ಚಿನ್ನ ಬೆಳ್ಳಿಯಲ್ಲಿ ಹಾಕಿ ಇನ್ನೊಂದು ಸಲ ವರ್ಲ್ಡ್ ವಾರ್ 3 ಅಥವಾ ಏನಾನ ಟ್ರಂಪಿನ ಉಚ್ಚಾಟ ಇದೆಲ್ಲ ಆದರೆ ಅವಾಗ ವಾಪಸ್ ಗೋಲ್ಡ್ ಸಿಲ್ವರ್ ಜಾಸ್ತಿ ಆಗುವ ಸಂದರ್ಭಗಳು ಇದೆ. ಅದನ್ನು ಯಾರೂ ಕೂಡ ಹೇಳೋದಕ್ಕಾಗೋದಿಲ್ಲ. ಸೊ ಒಟ್ಟಾರೆ ವೈಜ್ಞಾನಿಕವಾಗಿ ಈ ಎಲ್ಲ ಅಂಶಗಳನ್ನು ಇಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಗೋಲ್ಡ್ ಸಿಲ್ವರ್ ಏನಾಗುತ್ತೆ ಅಂತ. ಈಗ ಗೋಲ್ಡ್ ರೇಟ್ ಕ್ರ್ಯಾಶ್ ಆಗ್ತಿದೆ, ಕಡಿಮೆ ಬರ್ತಿದೆ, ಸಿಲ್ವರ್ ರೇಟು ಕೂಡ ಕಡಿಮೆ ಬರೋಕ್ಕೆ ಶುರು ಆಗ್ತಿದೆ. ಬಟ್ ಆನ್ ಎರ್ ಆಸ್ಪೆಕ್ಟ್, ನಿಮ್ಮ ನಾಲೆಡ್ಜ್ನ ಪ್ರಕಾರ ಇಸ್ ದ ಬೆಸ್ಟ್ ಟೈಮ್ ಟು ಪರ್ಚೇಸ್ ಅಥವಾ ಇನ್ವೆಸ್ಟ್ಮೆಂಟ್ ಫಾರ್ ಲಾಂಗ್ ಟರ್ಮ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಇಸ್ ಅ ರೈಟ್ ಟೈಮ್ ಆರ್ ನಾಟ್? ಯಾವಾಗ ಮಾಡೋಣ ಸರ್? ಖಂಡಿತವಾಗ್ಲೂ ಇವಾಗ ಆಲ್ರೆಡಿ 50% ಹತ್ತತ್ರ ಇಳಿಕೆ ಬೆಳ್ಳಿಯಲ್ಲಿ ಆಗಿದೆ. ಯಾರ್ಯಾರೋ ನನಗೆ ಇವತ್ತು ಕೇಳ್ತಾರೆ, ಈಗ ನಾನು ತೊಗೋಬೋದಾ ಬೆಳ್ಳಿ ಅಂತ ಕೇಳ್ತಾರೆ. ನಾನೇನು ಹೇಳ್ತೀನಿ, 1 ತಿಂಗಳ ಹಿಂದೆ ನೀವು ತೊಗೊಂಡಿದ್ರೆ 4,20,000 ಕಟ್ಟಬೇಕಿತ್ತು. ಇವತ್ತು ತೊಗೊಂಡ್ರೆ 2.5 ಲಕ್ಷಕ್ಕೆ ಸಿಗ್ತಾ ಇದೆ ಬೆಳ್ಳಿ. ಅಂದರೆ ಹತ್ತತ್ರ 40-50% ಇಳಿಕೆ ಆಗಿದೆ. ನೀವು ಬೈ ಚಾನ್ಸ್ ಜನವರಿಲೇ ತೊಗೊಂಡಿದ್ರಿ ಅಂದರೆ ಯು ವುಡ್ ಹ್ಯಾವ್ ಪೇಯ್ಡ್ 4,20,000. ಈಗ ಕಡಿಮೆ ತೊಗೊಳ್ತಿದ್ದೀರಾ ಅಲ್ವಾ, ಖುಷಿ ಬೀಳಿ. ಆದರೆ ಜನ ಹೆಂಗೆ ಅಂದರೆ, ನನಗೆ 2.5 ಲಕ್ಷಕ್ಕೆ ತೊಗೊಳ್ತೀನಿ, ಇನ್ನೊಂದು ತಿಂಗಳಾದ್ಮೇಲೆ 2,30,000 ಆಗಿಬಿಟ್ರೆ ನಾನು ಇನ್ನೂ 20,000 ಉಳಿಸ್ಬೋದಿತ್ತು ನೆಕ್ಸ್ಟ್ ತಿಂಗಳು ತೊಗೊಂಡ್ರೆ ಅಂತ. ಯಾರೂ ಕೂಡ ಎಕ್ಸಾಕ್ಟ್ ಬಾಟಮಲ್ಲಿ ಬೈ ಮಾಡ್ತೀನಿ, ಎಕ್ಸಾಕ್ಟ್ ಟಾಪಲ್ಲಿ ಸೆಲ್ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ. ಇಬ್ಬರಿಗೆ ಸಾಧ್ಯ. ಒಂದು ದೇವರಿಗೆ ಗಾಡ್, ಇನ್ನೊಂದು ಲಯರ್, ಸುಳ್ಳು ಹೇಳೋರು. ಈ ಸುಳ್ಳು ಹೇಳೋರು ಇದ್ದಾರೆ, ನಾನು ಎಕ್ಸಾಕ್ಟ್ 4,20,000 ಮಾರಿದೆ, ಎಕ್ಸಾಕ್ಟ್ 2.5 ಲ್ಯಾಕ್ಗೆ ಲೋಯರ್ ಲೆವೆಲ್ಗೆ ಬೈ ಮಾಡಿದೆ. ಇವರೆಲ್ಲ ಕತೆ ಹೇಳ್ತಾರೆ ಹೊರತು ಚಾನೆಲ್ಗಳಲ್ಲಿ ಕೂತ್ಕೊಂಡು ರಿಯಾಲಿಟಿಲಿ ಝೀರೋ.
ಸೊ ನಾನು ಯಾವಾಗೂ ಹೇಳ್ತೀನಿ, ಅನ್ನ ಬೆಂದಿದೆಯಾ ಇಲ್ವಾ ನೋಡೋದಕ್ಕೆ ಎಲ್ಲ ಅಗಲು ತೆಗೆದು ನೋಡೋದು ಬೇಕಾಗಿಲ್ಲ, ಒಂದು ಅಗಲು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು. ಸೊ ಈ ಥರ ತೋರಿಸ್ಕೊಳೋರು ನಾನು ಎಕ್ಸಾಕ್ಟ್ ಬಾಟಮಿಗೆ ಬೈ ಮಾಡಿದೆ, ಎಕ್ಸಾಕ್ಟ್ ಟಾಪಿಗೆ ಸೆಲ್ ಮಾಡಿದೆ, ನೋಡಿ 6 ಬಾಲ್ಗೆ 6 ಸಿಕ್ಸರ್ ಹೊಡಿಬೋದಾ ಅಂತ ಕೇಳ್ತೀನಿ. ನೀವು ಹೇಳ್ತೀರಾ ಸಾಧ್ಯ ಇದೆ ಸರ್, ಯುವರಾಜ್ ಸಿಂಗ್ ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಅದೇ ಯುವರಾಜ್ ಸಿಂಗು ನಿಮ್ಮ ಪ್ರಕಾರ ಆಡಿರುವ ಎಲ್ಲ 6 ಬಾಲ್ಗೂ 6 ಸಿಕ್ಸ್ ಹೊಡಿತಾರ ಅನ್ನೋದು ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಯುವರಾಜ್ ಸಿಂಗ್ 6 ಬಾಲ್ಗೆ 6 ಸಿಕ್ಸರ್ ಹೊಡೆದಿದ್ದಾರೆ, ಎಷ್ಟು ಸಲ ಹೊಡೆದಿದ್ದಾರೆ ಆ ಥರ? ಒಂದೇ ಸಲ. ಅದೇ ಯುವರಾಜ್ ಸಿಂಗು ಆಡೋ ಎಲ್ಲ ಬಾಲು 6 ಬಾಲ್ಗೆ 6 ಸಿಕ್ಸ್ ಹೊಡೆಯೋಕ್ಕಾಗತ್ತಾ ಅಂತ ನಾನು ಕೇಳ್ತಿದ್ದೀನಿ. ಯಾವುದೋ ಒಂದು ಸಲ ನೀವು ಎಕ್ಸಾಕ್ಟ್ ಬಾಟಮಲ್ಲಿ ಬೈ ಮಾಡ್ಬೋದು, ಎಕ್ಸಾಕ್ಟ್ ಟಾಪಲ್ಲಿ ಸೆಲ್ ಮಾಡ್ಬೋದು. ಕನ್ಸಿಸ್ಟೆಂಟಾಗಿ ಎಲ್ಲ ಸಲ ಎಕ್ಸಾಕ್ಟ್ ಟಾಪಲ್ಲಿ ನಾನು ಸೆಲ್ ಮಾಡ್ತೀನಿ, ಎಕ್ಸಾಕ್ಟ್ ಬಾಟಮಲ್ಲಿ ಬೈ ಮಾಡ್ತೀನಿ ಅಂದರೆ ಯುವರಾಜ್ ಸಿಂಗ್ಗೆ 6 ಬಾಲ್ 6 ಸಿಕ್ಸರ್ ಎಲ್ಲ ಬಾಲ್ ಹೊಡೆಯೋಕ್ಕಾಗಲ್ಲ ಅಂದರೆ ಈ ಬೇರೆ ಮಲ್ಲೇಶ್ವರಂ ಗ್ರೌಂಡು, ವಯಾಲಿ ಕಾವಲ್ ಗ್ರೌಂಡಲ್ಲಿ ಕ್ರಿಕೆಟ್ ಆಡೋರು ಯುವರಾಜ್ ಸಿಂಗ್ ಬಗ್ಗೆ ಮಾತಾಡ್ತಿರ್ತಾರೆ. ನಾನು ಲೋಯೆಸ್ಟ್ ರೇಟ್ ಹೋದ ವರ್ಷ ತೊಗೊಂಡ್ಬಿಡ್ಬೇಕಿತ್ತು ಸಿಲ್ವರು ಗೋಲ್ಡು, ತೊಗೊಂಡ್ಬಿಟ್ಟಿದ್ರೆ ಒಂದು ವರ್ಷಕ್ಕೆ ನಾನು ಇಷ್ಟು ರಿಟರ್ನ್ ಮಾಡಿಬಿಡ್ತಿದ್ದೆ. ಹಿಂಗಾಗತ್ತೆ ಅಂತ ಗೊತ್ತಿದ್ದಿದ್ರೆ ಮನೆ ಮಠ ಎಲ್ಲ ಮಾರ್ಬಿಟ್ಟು ಎಲ್ಲರೂ ಬೆಳ್ಳಿಲಿ ಹಾಕ್ಬಿಟ್ಟು ಒಂದು ವರ್ಷ ಆದಮೇಲೆ ಸೇಲ್ ಮಾಡಿಬಿಟ್ಟು ಲೋನ್ ತೊಗೊಂಡು ಮಾಡಿಬಿಟ್ಟು ಎಲ್ಲ ಆಗ್ಬಿಡೋದು. ನಾವಿವತ್ತು ಮಾಡ್ತಿರೋದು ಪೋಸ್ಟ್ ಮಾರ್ಟಮ್ ಅನಾಲಿಸಿಸ್. ಅಂದರೆ ನೀವು ಒಂದು ವರ್ಷದ ಹಿಂದೆ ಹಾಕಿದ್ದಿದ್ರೆ 150% ಹೋಗಿದ್ದಿದ್ರೆ ಹಿಂಗಾಗ್ತಿತ್ತು ಹಂಗಾಗ್ತಿತ್ತು. ಮೊನ್ನೆ ಒಬ್ಬರು ತುಂಬ ಚೆನ್ನಾಗಿ ಹೇಳಿದ್ರು, ನೀನು ಚಿಕ್ಕ ಹುಡುಗನಲ್ಲೇ ಚೆನ್ನಾಗಿ ಓದ್ಬಿಟ್ಟಿದ್ರೆ ಇಷ್ಟೊತ್ತು ಒಳ್ಳೆ IAS ಆಫೀಸರ್ ಆಗ್ಬಿಡ್ಬೋದಿತ್ತು, ಓದಿದ್ರೆ ಆಗ್ಬೋದಿತ್ತು, ಆಗಿಲ್ವಲ್ಲ. ಆಮೇಲೆ ನಮಗಿದು ಏನಾನ ಮುಂಚೆನೇ ಗೊತ್ತಿದ್ದಿದ್ರೆ ಯಾರ್ರೀ ಎಲ್ಲ ಮನೆ ಮಠ ಮಾರಿನೂ ಎಲ್ಲ ಬೆಳ್ಳಿಗೆ ಹಾಕ್ಬಿಡೋರು. ಸೊ ಈ ಪೋಸ್ಟ್ ಮಾರ್ಟಮ್ ಅನಾಲಿಸಿಸ್ ಅಥವಾ ಹಿಂಗಾಗಿದ್ದಿದ್ರೆ ಹಂಗೆ ಆಗ್ತಾ ಇತ್ತು ಅನ್ನೋದು ಈಸಿ. ನಾನು ಕೇಳ್ತೀನಿ, ಇವತ್ತು ನಾನು ಎಲ್ಲಿ ದುಡ್ಡು ಹಾಕಿದ್ರೆ ನೆಕ್ಸ್ಟ್ ಒಂದು ವರ್ಷಕ್ಕೆ 150% ಮೇಲೆ ಹೋಗುತ್ತೆ ಅನ್ನೋದು ಖಂಡಿತವಾಗಿ ಯಾರಾನ ಹೇಳಲಿ. ಇಬ್ಬರಿಗೆ ಸಾಧ್ಯ ಹೇಳೋದಕ್ಕೆ, ಒಂದು ಗಾಡ್, ಇನ್ನೊಬ್ಬರು ಲಯರ್, ಸುಳ್ಳು ಹೇಳೋರು. ಇವರಿಬ್ಬರು ಬಿಟ್ಟರೆ ಇನ್ನು ಯಾರಿಗೂ ಸಾಧ್ಯ ಇಲ್ಲ. ಸೊ ನಮಗೆ ಬಾಟಮ್ಮು ಟಾಪು ಪಿಕ್ ಮಾಡೋದು ಬೇಡ, ವಿ ಹ್ಯಾವ್ ಟು ಮೇಕ್ ಓವರ್ ಆಲ್ ಮನಿ ಅಷ್ಟೇ. ಕರೆಕ್ಟ್. ನಾನು ಈವನ್ ಇಫ್ ಐ ಆಮ್ ರಾಂಗ್ ಇನ್ ಮಾರ್ಕೆಟ್ ಆ್ಯಂಡ್ ಪ್ರೆಡಿಕ್ಷನ್ ಐ ಆಮ್ ಓಕೆ ವಿತ್ ಇಟ್. ನಾನು ತಪ್ಪಾದರೂ ನನ್ನ ಪ್ರೆಡಿಕ್ಷನ್ ನನಗೇನು ಬೇಜಾರಿಲ್ಲ, ದುಡ್ಡು ಮಾಡಬೇಕು. ಇನ್ನು ಕೆಲವರು ಪ್ರೆಡಿಕ್ಷನ್ ಮಾಡ್ತಾ ಇರ್ತಾರೆ, ದುಡ್ಡು ಮಾಡಲ್ಲ, ಏನು ಪ್ರಯೋಜನ? ಎಂಡ್ ರಿಸಲ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಿಂಗೆ ಮಾಡಿದ್ದಿದ್ರೆ ಹಂಗಾಗ್ತಿತ್ತು. ಮೊನ್ನೆ ಒಬ್ರು ಅಂದರು, ನೀವು MRF ಶೇರಲ್ಲಿ ಏನಾನ 1995ರಲ್ಲಿ 10,000 ಹಾಕಿದ್ದಿದ್ರೆ ಇವತ್ತು 250 ಕೋಟಿ ಆಗ್ತಿತ್ತು. ವೆರಿ ಗುಡ್. ನಾನು 10,000 ಹಾಕಿದ್ದಿದ್ರೆ MRF ಶೇರಲ್ಲಿ ಇವತ್ತೇನಾಗ್ತಿತ್ತು, ಅದು 250 ಕೋಟಿ ಆಗ್ತಾ ಇತ್ತು. ನೀವು ಹಾಕಿದ್ದೀರಾ ಅಂತ ಕೇಳಿದೆ. ಇಲ್ಲ ಸರ್ ಅಂದರು. ಹಾಕಿರೋರು ಯಾರಾನ ಗೊತ್ತಿದೆಯಾ ಅಂದೆ. ಇಲ್ಲ ಸರ್ ಅಂತ ಅಂದರು. ಈಗ ನಾನು MRFಗೆ ಇವತ್ತು ಹಾಕಿದ್ರೆ 10,000 ರೂಪಾಯಿ, ಅದೇ ನಾನು 250 ಕೋಟಿ ಆಗತ್ತಾ ಅಂದ್ರೆ ಇಲ್ಲ ಸರ್ ಅಂದರು. ಮತ್ತು ಅದ್ರ ಬಗ್ಗೆ ಯಾಕೆ ಮಾತಾಡ್ತೀರಾ ಅಂದೆ. ಹೈಂಡ್ ಸೈಟ್ ಅಂತ ಕರಿತೀವಿ ಇದನ್ನು. ಏನು ಹೈಂಡ್ ಸೈಟ್ ಅಂದರೆ, ನಾವೇನಾನ MRFಲ್ಲಿ 1995ರಲ್ಲಿ 10,000 ಹಾಕಿದ್ದಿದ್ರೆ ಹಿಂಗೆ ಆಗ್ತಿತ್ತು, ಹಂಗೆ ಗೊತ್ತಿದ್ದಿದ್ರೆ 10,000 ಯಾಕೆ 10 ಲಕ್ಷನೂ ಸಾಲ ಮಾಡಿ ಹಾಕ್ಬೋದಿತ್ತು. ಈಗ ಮುಂದೆ ಏನಾಗುತ್ತೆ ಅದ್ರ ಮೇಲೆ ನಾವು ಯೋಚನೆ ಮಾಡಬೇಕು. ನನ್ನ ಪ್ರಶ್ನೆ, ಇವತ್ತು ನಾನು ಬೆಳ್ಳಿ ಚಿನ್ನ ಅಲ್ಲಿ ನಾನು ದುಡ್ಡು ಹಾಕ್ತೀನಿ ಅಂತ ಅನ್ಕೋಣ, ನೆಕ್ಸ್ಟ್ ಒಂದು ವರ್ಷಕ್ಕೆ ಅದು 150% ಹೋಗುತ್ತಾ ಅನ್ನೋದು ನನ್ನ ಪ್ರಶ್ನೆ. ಸೂಪರ್. ಸೊ ನೆಕ್ಸ್ಟ್ 1 ಇಯರ್ಗೆ ಅದು 150% ಹೋಗಲ್ಲ ಅಂತ ಇದ್ಮೇಲೆ, ಆಮೇಲೆ ಇವಾಗ ಬೇಸೇ ಜಾಸ್ತಿ ಆಗಿದೆ. ಮುಂಚೆ ಬೆಳ್ಳಿ 90,000 ಇತ್ತು, ಅದು ಡಬಲ್ ಆಗಬೇಕು ಅಂದ್ರೆ ಇನ್ನೊಂದು 90,000 ಮೇಲೆ ಹೋದ್ರೆ ಡಬಲ್ ಆಗಿಬಿಡುತ್ತೆ. ಈಗ ಬೆಳ್ಳಿ 2.5 ಲಕ್ಷ ಇದೆ ಬೇಸು, ಇಲ್ಲಿಂದ ಡಬಲ್ ಆಗಬೇಕು ಅಂದರೆ 2.5 ಲಕ್ಷ 5 ಲಕ್ಷ ಆಗಬೇಕು. 10 ರೂಪಾಯಿಯನ್ನು 20 ರೂಪಾಯಿ ಮಾಡೋದು ಈಸಿ, 1,000 ರೂಪಾಯಿಯನ್ನು 2,000 ಮಾಡೋದು ಕಷ್ಟ, 1 ಕೋಟಿನ 2 ಕೋಟಿ ಮಾಡೋದು ಇನ್ನೊಂಚೂರು ಕಷ್ಟ, 100 ಕೋಟಿನ 200 ಕೋಟಿ ಮಾಡೋದು ಮತ್ತಷ್ಟು ಕಷ್ಟ. ಆದರೆ ಎಲ್ಲ ಕಡೆ ರಿಟರ್ನು 100%. ಬಟ್ ಆ್ಯಸ್ ದ ಬೇಸ್ ಗೋಸ್ ಅಪ್, ಡಬ್ಲಿಂಗ್ ಬಿಕಮ್ಸ್ ಡಿಫಿಕಲ್ಟ್. ಮುಂಚೆ ನನ್ನ ಹತ್ರ 10,000 ರೂಪಾಯಿ ಇತ್ತು ಜೋಬಲ್ಲಿ, 10,000ನ 20,000 ಮಾಡೋದು ಈಸಿ. ಇವತ್ತು ನಿಮ್ಮ ಜೋಬಲ್ಲಿ 10 ಕೋಟಿ ಇದೆ ಅಂದರೆ 10 ಕೋಟಿನ 20 ಕೋಟಿ ಮಾಡೋದು ಕಷ್ಟ. ಯಾಕಂದರೆ ಅಮೌಂಟ್ ಸೈಜೇ ದೊಡ್ಡದಾಗಿದೆ. 1 ರೂಪಾಯಿನ 2 ರೂಪಾಯಿ ಮಾಡೋದು ಈಸಿ, 1 ಕೋಟಿನ 2 ಕೋಟಿ ಮಾಡೋದು ಕಷ್ಟ. ಬಟ್ ರಿಟರ್ನ್ ವೈಸ್, ಪರ್ಸೆಂಟೇಜ್ ವೈಸ್ ಇಟ್ ಈಸ್ ಸೇಮ್. ಕರೆಕ್ಟ್. ಸೊ ಇದನ್ನು ನಾವು ಕಾಮನ್ ಮೆನ್ಗೆ ಅರ್ಥ ಆಗೋ ಥರ ನಾನು ಹೇಳ್ತಾ ಇದ್ದೀನಿ. ಸೊ ಗೋಲ್ಡ್ ಆ್ಯಂಡ್ ಸಿಲ್ವರನ್ನು ನಿಮ್ಮ ಒಟ್ಟಾರೆ ಹೂಡಿಕೆಯಲ್ಲಿ ಒಂದು 10-20% ಇಟ್ಕೊಳ್ಳಿ. ಲಾಂಗ್ ಟರ್ಮ್ಗೂ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಈಗಿರೋ ರೇಟ್ಸ್ ಕಡಿಮೆ ಇದೆ. ಆಲ್ರೆಡಿ ನಿಮಗೆ ಟಾಪಿಂದ ಒಂದು 40-50% ಇಳಿಕೆ ಕಂಡಿದೆ. ಆದರೆ ಎಲ್ಲ ದುಡ್ಡನ್ನು ಗೋಲ್ಡ್ ಸಿಲ್ವರ್ಗೆ ಹಾಕಬೇಡಿ, ಸಾಲ ಮಾಡಿ ಗೋಲ್ಡ್ ಸಿಲ್ವರ್ಗೆ ಹಾಕಬೇಡಿ. ಬಾಟಮಲ್ಲಿ ಬೈ ಮಾಡಿಬಿಡ್ತೀನಿ, ಟಾಪಲ್ಲಿ ಸೆಲ್ ಮಾಡಿಬಿಡ್ತೀನಿ ಅನ್ನೋದನ್ನು ಬಿಟ್ಬಿಡಿ. ಓವರ್ ಆಲ್ ದುಡ್ಡು ಮಾಡಬೇಕು, ಸುಳ್ಳು ಹೇಳೋದು ಬೇಡ ಅನ್ನೋದನ್ನು ಯೋಚನೆ ಮಾಡಬೇಕು. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.